ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ದಲ್ಲಿ 5 ಮಾರ್ಕ್ಸ್ ಇರತಕ್ಕಂತ ಕ್ವಶನ್ ಅನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಪಾರ್ಟ್ನರ್ಶಿಪ್ ಫಾರ್ಮ್ ದ ಪ್ರಾಬ್ಲಮ್ ನಂಬರ್ ಎಷ್ಟು ಇದು 5. ಕಾಂಪಿಟೇಷನ್ ಆಫ್ ಫರ್ಮ್ಸ್ ಟೋಟಲ್ ಇನ್ಕಮ್. ಗವರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಂಡ್ ಎಜುಕೇಶನ್, SV Kabade, Assistant Professor of Commerce, Government First Grade College, Vijaypur 586101, Mobile number 9986529073. ಇಲ್ಲಿ ಮೊದಲು ಇಲ್ಲಿ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. A, B and C are the partners in a firm of which A and B are the working partners. ಅಂದ್ರೆ A, B and C ಆರ್ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಈ ಫಾರ್ಮ್ದಲ್ಲಿ A ಮತ್ತು B ಏನದಾರೆ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ. A, B and C ಪಾರ್ಟ್ನರ್ ಅದಾರ. ಆಮೇಲೆ ಇಲ್ಲಿ A ಮತ್ತು B ಏನದಾರೆ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಅದಾರ. ಅಂದ್ರೆ A ಮತ್ತು B ವರ್ಕಿಂಗ್ ಪಾರ್ಟ್ನರ್ಸ್ ಅದಾರಪ್ಪ ಅಂದ್ರೆ C ಏನಾಗ್ತಾನೆ ಇಲ್ಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ ಆಗ್ತಾನ. A, B and C are the partners in a firm of which A and B are the working partners. ಅಂದ್ರೆ A, B ಮತ್ತು C ಪಾರ್ಟ್ನರ್ಸ್ ಅದಾರ ಮತ್ತು ಇವರಿಬ್ಬರಲ್ಲಿ ಇವರಲ್ಲಿ 3 ಮಂದಿಯಲ್ಲಿ ಇಬ್ಬರು ವರ್ಕಿಂಗ್ ಪಾರ್ಟ್ನರ್ ಅದಾರ, A ಮತ್ತು B. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ C ಏನಾಕಂಡ್ರಲ್ಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ ಆಗ್ತಾನ. ದೇ ಶೇರ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ರೇಷಿಯೋ ಆಫ್ 1/2, 1/4 ಅಂಡ್ 1/4 ರೆಸ್ಪೆಕ್ಟಿವ್ಲಿ. ಪ್ರಾಫಿಟ್ ಎಷ್ಟು ಹಂಚ್ಕೋತಾರಪ್ಪ ಅಂದ್ರೆ 1/2 A ತಗೋತಾನ, 1/4 B ತಗೋತಾನ ಅಂಡ್ 1/4 C ತಗೋತಾನ ಪ್ರಾಫಿಟ್ ಅನ್ನು. ದೇ ಶೇರ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1/2, 1/4 ಅಂಡ್ 1/4 ರೆಸ್ಪೆಕ್ಟಿವ್ಲಿ. ಅಂದ್ರೆ A 1/2 ಪ್ರಾಫಿಟ್ ಅನ್ನ ಲಾಸ್ ಅನ್ನು ಹಂಚ್ಕೋತಾನ, ಆಮೇಲೆ ಬಿನು 1/4 ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಅನ್ನು ಹಂಚ್ಕೋತಾನ, ಮತ್ತು C ಎಷ್ಟು ಹಂಚ್ಕೋತಾನ್ರಲ್ಲಿ 1/4 ಅನ್ನ ಪ್ರಾಫಿಟ್ ಆರ್ ಲಾಸ್ ಅನ್ನ ಹಂಚ್ಕೋತಾರ. The profit and loss account of the firm for the year ending showed a net profit of rupees 90,000. ಅಂದ್ರೆ ಇಯರ್ ಎಂಡಿಂಗ್ ಪ್ರಾಫಿಟ್ ಎಷ್ಟಾಗಿದೆ ಇದು 90,000 rupees ಪ್ರಾಫಿಟ್ ಆಗಿದೆ. The profit and loss account of the firm for the year ending showed a net profit of rupees 90,000. ಅಂದ್ರೆ ಇಯರ್ ಎಂಡಿಂಗ್ ಪ್ರಾಫಿಟ್ ಎಷ್ಟಾಗಿದೆ 90,000 ಆಫ್ಟರ್ ಡೆಬಿಟಿಂಗ್ ದ ಫಾಲೋವಿಂಗ್ ಐಟಮ್ಸ್. ಅಂದ್ರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಐಟಮ್ಗಳನ್ನ ಡೆಬಿಟ್ ಹಾಕದ ಮೇಲೆ ಅವರಿಗೆ ಪ್ರಾಫಿಟ್ ಬಂದದ. ಎಷ್ಟು ಬಂದದ್ರಿ 90,000. ಈಗ ಯಾವ ಡೆಬಿಟ್ ಹಾಕ್ಯಾರ ನೋಡೋಣ. ಈಗ ಸ್ಯಾಲರಿ A ಕೊಟ್ಟಿರ್ತಕ್ಕಂಥ ಸ್ಯಾಲರಿ 1,20,000, B ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ 60,000. ಸ್ಯಾಲರಿ A ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ 1,20,000, B ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ 60,000. ಬೋನಸ್ C ಗೆ ಕೊಟ್ಟಿರ್ತಕ್ಕಂಥ ಬೋನಸ್ ಎಷ್ಟಾದ್ರಿ 45,000. ಬೋನಸ್ C ಗೆ ಕೊಟ್ಟಿರ್ತಕ್ಕಂಥ ಬೋನಸ್ 45,000. ಇನ್ನು ಕಮಿಷನ್ A ಗೆ ಕಮಿಷನ್ 45,000, B ಗೆ ಕಮಿಷನ್ 75,000, C ಗೆ ಕಮಿಷನ್ 39,000. ಕಮಿಷನ್ A ಗೆ ಕೊಟ್ಟಿರ್ತಕ್ಕಂಥ ಕಮಿಷನ್ 45,000, B ಗೆ 75,000 ಅಂಡ್ C ಗೆ ಕೊಟ್ಟಿರ್ತಕ್ಕಂಥ ಕಮಿಷನ್ ಎಷ್ಟಾದ್ರಿ 39,000. IOC ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದ್ರೆ ಪಾರ್ಟ್ನರ್ಸ್ ಅವ್ರು ಹಾಕಿರ್ತಕ್ಕಂಥ ಕ್ಯಾಪಿಟಲ್ ಮ್ಯಾಗ ಫರ್ಮ್ ದವರು ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 14%. ಇನ್ಕಮ್ ಟ್ಯಾಕ್ಸ್ ಪ್ರಕಾರ 12% ಮಾತ್ರ ಕೊಡ್ಬೇಕಂತದ, ಆದ್ರೆ ಇವರು 14% ಕೊಟ್ಟಾರ. ಆದ್ದರಿಂದ ಇಲ್ಲಿ 2% ಹೆಚ್ಚಿಗೆ ಆಗ್ತದೆ. ಅದಿರ್ಲಿ, ಆಮೇಲೆ ಅದನ್ನ ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿ A ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ತಗೊಂಡಿರ್ತಾನೆ ಕ್ಯಾಪಿಟಲ್ ಮ್ಯಾಗ 8,400, B 12,600 rupees ಅನ್ನ ತಗೊಂಡಾನ, C ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 21,000 rupees ತಗೊಂಡಾನ. ಅಂದ್ರ A 8,400, B 12,600, C 21,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 14%. ಅಂದ್ರ 3 ಜನ ಏನ್ ಮಾಡಿರಿ 14% ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ತಗೊಂಡಾರ. ರೆಂಟ್ ಆಫ್ ಆಫೀಸ್ ಬಿಲ್ಡಿಂಗ್ ಟು C rupees 15,000. ರೆಂಟ್ ಆಫ್ ಆಫೀಸ್ ಬಿಲ್ಡಿಂಗ್ ಟು C rupees 15,000. ಅಂದ್ರೆ ಪಾರ್ಟ್ನರ್ ಅಂದ್ರೆ ಈ ಪಾರ್ಟ್ನರ್ ಆಗಿರ್ತಕ್ಕಂಥ C ಬಿಲ್ಡಿಂಗ್ ಅದ. ಆಗ ಅವನ ಬಿಲ್ಡಿಂಗ್ ಅಲ್ಲ ಇವರು ತಮ್ಮ ಫರ್ಮ್ ಬಿಸ್ನೆಸ್ ಗೆ ಬಾಡಿಗೆ ಮೇಲೆ ತಗೊಂಡಾರ. ಅವನಿಗೆ ಕೊಟ್ಟಿರ್ತಕ್ಕಂಥ ರೆಂಟ್ ಎಷ್ಟಾದ್ರೆ 15,000. ಅಂದ್ರೆ C ಬಿಲ್ಡಿಂಗ್ ಅದ, ಅವಂದ ಬಾಡಿಗೆಯನ್ನ ಇವರು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಬಿಸ್ನೆಸ್ ನಡೆಸಾಕತ್ತಾರ. ಹಿಂಗಾಗಿ ಅವನಿಗೆ ಬಾಡಿಗೆಯನ್ನ ಕೊಟ್ಟಾರ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗತ್ತೆ. ಇದು ಕರೆಕ್ಟ್ ಇರ್ತದೆ. ಕಾಂಪ್ಯೂಟ್ ದ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಕಾಂಪ್ಯೂಟ್ ದ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಈಗ ಪ್ರಾಬ್ಲಮ್ ಅನ್ನು
ಬಿಡಿಸೋಣ. ನೇಮ್ ಆಫ್ ದಿ ಫರ್ಮ್ ಅನ್ನ ಬರೀಬೇಕು ಅಂದ್ರೆ ಎ ಬಿ ಅಂಡ್ ಸಿ ಫರ್ಮ್. ಆಮೇಲೆ ಏನ್ ಮಾಡ್ಬೇಕಂದ್ರೆ ಕಾಂಪಿಟೇಷನ್ ಆಫ್ ಫರ್ಮ್ಸ್ ಟೋಟಲ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ ಅಂತ ಬರೀಬೇಕು. ಯಾವ ಇಯರ್ ಹಾಕೋದು ಅದು ಇಯರ್ ಅನ್ನ ಬರೀಬೇಕು. ಪರ್ಟಿಕ್ಯುಲರ್ಸ್ ರುಪೀಸ್. ಮೊದಲು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕಿಲ್ಲಿ. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ ಶೋಡ್ ನೆಟ್ ಪ್ರಾಫಿಟ್ ಆಫ್ ರುಪೀಸ್ 90,000 ಅನ್ನ ಮೊದಲು ತಗೋಬೇಕು. ಮೊದಲ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ದ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟದ್ರಿ 90,000. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ ಗಳನ್ನ ಆಡ್ ಮಾಡಬೇಕು. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ದಲ್ಲಿ ಬಿಸಿನೆಸ್ ಸಂಬಂಧ ಇರದೇ ಇರತಕ್ಕಂಥದ್ದು ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅಲೋ ಇರದೇ ಇರತಕ್ಕಂಥ ಎಕ್ಸ್ಪೆಂಡಿಚರ್ ಗಳನ್ನ ಏನ್ ಮಾಡ್ಬೇಕು, ಅವನ್ನ ಆಡ್ ಮಾಡ್ಕೋಬೇಕು. ಪಾರ್ಟ್ನರ್ಶಿಪ್ಗೆ ಬಿಸಿನೆಸ್ ಸಂಬಂಧ ಇರದೇ ಇರತಕ್ಕಂಥ ಎಕ್ಸ್ಪೆಂಡಿಚರ್ ಅನ್ನ ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅಲೋಬಲ್ ಇರದೇ ಇರತಕ್ಕಂಥ ಎಕ್ಸ್ಪೆಂಡಿಚರ್ ಗಳನ್ನ ನಾವು ಏನ್ ಮಾಡ್ಬೇಕು, ಅವನ್ನ ಆಡ್ ಮಾಡ್ಕೋಬೇಕು. ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಈ ಪ್ರಾಬ್ಲಮ್ ದಲ್ಲಿ ಅಂತವು ಯಾವ ಇಲ್ಲ, ಅದಕ್ಕೆ ಡ್ಯಾಶ್ ಅನ್ನ ತಗೋತೀವಿ. ಇನ್ನು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಗೆ ಸಂಬಂಧ ಇರದೇ ಇರತಕ್ಕಂಥ ಇನ್ಕಮ್ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರಬಹುದು, ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇರಬಹುದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರಬಹುದು. ಅಂದ್ರೆ ನಾವ್ ಇಲ್ಲಿ ಏನ್ ಕಂಡಿಡಾಕತ್ತೇವ್ರಿ, ಇನ್ಕಮ್ ಫ್ರಮ್ ದ ಬಿಸಿನೆಸ್ ಆಫ್ ದ ಫರ್ಮ್ ಅನ್ನ ಕಂಡಿಡಾಕತ್ತೇವಿ, ಬಿಸಿನೆಸ್ ಅನ್ನ ಇನ್ಕಮ್ ಅನ್ನ ಕಂಡಿಡಾಕತ್ತೇವಿ. ಆದ್ದರಿಂದ ಬಿಸಿನೆಸ್ ಇನ್ಕಮ್ ಬಿಟ್ಟು ಯಾವುದೇ ಇನ್ಕಮ್ ಬಂದ್ರು ಅದು ಇನ್ಅಡ್ಮಿಸಬಲ್ ಇನ್ಕಮ್ ಆಗ್ತಾವ. ಇಲ್ಲಿ ಇನ್ಅಡ್ಮಿಸಬಲ್ ಇನ್ಕಮ್ಸ್ ಯಾವಿಲ್ಲ. ಇನ್ನ ಸ್ಯಾಲರಿ ಟು ಪಾರ್ಟ್ನರ್ಸ್ ಅನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಎಗೆ ಸ್ಯಾಲರಿ ಕೊಟ್ಟಿರ್ತಕ್ಕಂಥದ್ದು 1,20,000 ಮತ್ತು ಬಿ ಕೊಟ್ಟಿರ್ತಕ್ಕಂಥದ್ದು 60,000. ಎಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ಎಷ್ಟಾದ್ರಿ 1,20,000 ಮತ್ತು ಬಿ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ಎಷ್ಟಾದ್ರಿ 60,000. 1,20,000 ಪ್ಲಸ್ 60,000 ಅಂದ್ರೆ 1,80,000 ಆಯ್ತು. ಆಮೇಲೆ ಬೋನಸ್ ಸಿಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟಾದ್ರಿ 45,000. ಬೋನಸ್ ಸಿಗೆ ಕೊಟ್ಟಿರ್ತಕ್ಕಂಥ ಎಷ್ಟಾದ್ರಿ 45,000. ಇನ್ನು ಕಮಿಷನ್ 3 ಮಂದಿ ತಗೊಂಡಾರ. ಕಮಿಷನ್ ಎ 45,000, ಬಿ 75,000, ಸಿ 39,000. ಕಮಿಷನ್ ಎ 45,000, ಬಿ 75,000, ಸಿ 39,000. ಇನ್ನ ಇಲ್ಲಿ ನೋಡ್ರಿ, ಒಂದು ನಾವು ನೆನಪಿಟ್ಕೋಬೇಕು, ಪಾರ್ಟ್ನರ್ಶಿಪ್ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ಇರಬಹುದು, ಕಮಿಷನ್ ಇರಬಹುದು, ಬೋನಸ್ ಇರಬಹುದು, ಅಥವಾ ರೆಮ್ಯುನರೇಷನ್ ಇರಬಹುದು, ಅಥವಾ ಆನರೇಮ್ ಇರಬಹುದು. ಒಟ್ಟಾರೆ ಏನೇ ಕೊಟ್ಟರು ಅದು ವರ್ಕಿಂಗ್ ಪಾರ್ಟ್ನರ್ ಇರಲಿ ಅಥವಾ ನಾನ್ ವರ್ಕಿಂಗ್ ಪಾರ್ಟ್ನರ್ ಇರಲಿ ಆಡ್ ಮಾಡಬೇಕು, ಎಲ್ಲರದು ಆಡ್ ಮಾಡಬೇಕು. ನೆನಪಿರಲಿ, ಪಾರ್ಟ್ನರ್ಶಿಪ್ ಕೊಟ್ಟಿರ್ತಕ್ಕಂಥ ಸ್ಯಾಲರಿ, ಕಮಿಷನ್, ಬೋನಸ್, ಆಮೇಲೆ ಕಮಿಷನ್, ಆನರೇಮ್ ಯಾವುದೇ ಕೊಡಲಿ ಪಾರ್ಟ್ನರ್ಗೆ, ಅವ ವರ್ಕಿಂಗ್ ಪಾರ್ಟ್ನರ್ ಇದ್ದಿರ್ಬೋದು ಅಥವಾ ನಾನ್ ವರ್ಕಿಂಗ್ ಪಾರ್ಟ್ನರ್ ಇರ್ಬೋದು, ಒಟ್ಟಾರೆ ಏನು ಕೊಟ್ಟಿರ್ತಾರಲ್ಲ ಒಟ್ಟು ಆಡ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡ್ರಿ, ಸ್ಯಾಲರಿ 1,80,000, ಬೋನಸ್ 45,000, ಕಮಿಷನ್ ಎಷ್ಟಾಯ್ತ್ರಿ 1,59,000, ಟೋಟಲ್ ಎಷ್ಟಾಯ್ತ್ರಿ 3,84,000. ಇದು ಆಡ್ ಮಾಡ್ಕೋಬೇಕು. ಇನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಿಡಿಂಗ್ ಓವರ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಏನ್ ಮಾಡ್ಬೇಕು, ಆಡ್ ಮಾಡಬೇಕು. ಒಂದೇ ಪಾರ್ಟ್ನರ್ಸ್ ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಒಳಗಡೆ ಇತ್ತು ಅಥವಾ 12% ಕರೆಕ್ಟ್ ಇತ್ತಂದ್ರೆ ಅದನ್ನ ಆಡ್ ಮಾಡಕ್ ಹೋಗ್ಬೇಡ್ರಿ. ಎಕ್ಸಿಡಿಂಗ್ ಓವರ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇತ್ತಂದ್ರೆ ಮಾತ್ರ ಆಡ್ ಮಾಡಬೇಕು. ಇಲ್ಲಿ ನೋಡ್ರಿ, ಎಗೆ ಕೊಟ್ಟಿರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾದ್ರಿ 8,400, ಬಿಗೆ ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12,600, ಸಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 21,000. ಎಗೆ ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8,400, ಬಿಗೆ ಕೊಟ್ಟಿರ್ತಕ್ಕಂಥದ್ದು 12,600, ಆಮೇಲೆ ಸಿ ಕೊಟ್ಟಿರ್ತಕ್ಕಂಥದ್ದು 21,000. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾದ್ರಿ 42,000 ರುಪೀಸ್. ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾದ್ರಿ 42,000. ಇನ್ನ ಇವ್ರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14% ಕೊಟ್ಟಾರ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕ್ರಿ, ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಕೊಡಬೇಕು. ಇವ್ರ ಫರ್ಮ್ದಲ್ಲಿ ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟೇಜ್ ಅದ್ರಿ 14% ಅದ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 12% ಮಾತ್ರ ಕೊಡಬೇಕು, 2% ಹೆಚ್ಚಿಗೆ ಆಗ್ತದೆ. ಅದನ್ನ ಮಾತ್ರ ನಾವು ಆಡ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾರಿ 42,000 ರುಪೀಸ್ ಕೊಟ್ಟಾರ. ಇದನ್ನು 14% ಅದ. 42,000 ರುಪೀಸ್ 14% ಕೊಟ್ಟಾರ, 2% ಮಾತ್ರ ಹೆಚ್ಚಾಗ್ತದ, ಅದನ್ನ ಮಾತ್ರ ಆಡ್ ಮಾಡ್ಕೋಬೇಕು. 42,000 ಡಿವೈಡೆಡ್ ಬೈ 14 ಇಂಟು 2, 42,000 ಡಿವೈಡೆಡ್ ಬೈ 14 ಇಂಟು 2 ಅಂದ್ರೆ ಎಷ್ಟಾಕತ್ರಿ 6,000 ಮಾತ್ರ ಆಡ್ ಮಾಡಬೇಕು.
42,000 ಇಂಟು ಟೂ ಅಂದ್ರೆ 2% ಹೆಚ್ಚಿಗೆ ಕೊಟ್ಟಾರ ಅಂದ್ರೆ 12% ಎಷ್ಟು ಹಾಕೋದು ಅಷ್ಟೇ ಆ್ಯಡ್ ಮಾಡ್ಕೋಬೇಕು ಇಂಟು 2 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರಿ 14% ಕೊಟ್ಟಾರ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 6,000 ಅನ್ನು ಮಾತ್ರ ಆ್ಯಡ್ ಮಾಡಬೇಕು. ಈಗ ಬುಕ್ ಪ್ರಾಫಿಟ್ ಎಷ್ಟು ಬರ್ತೈತೆ ನೋಡ್ರಿ ಅಂದ್ರೆ 90,000 ಪ್ಲಸ್ 3,84,000 ಪ್ಲಸ್ 6,000 90,000 ಪ್ಲಸ್ 3,84,000 ಪ್ಲಸ್ 6,000 ಅಂದ್ರೆ ಬುಕ್ ಪ್ರಾಫಿಟ್ ಎಷ್ಟು ಬರ್ತೈತ್ರಿ 4,80,000 90,000 ಪ್ಲಸ್ 3,84,000 ಪ್ಲಸ್ 6,000 ಪ್ಲಸ್ 6,000 ಟೋಟಲ್ ಆನ್ಸರ್ ಎಷ್ಟು ಬರ್ತೈತಿ ಬುಕ್ ಪ್ರಾಫಿಟ್ 4,84,000. ಇನ್ನು ಸ್ಯಾಲರಿ ಟು ಪಾರ್ಟ್ನರ್ಸ್ ಅಂದ್ರೆ ಸ್ಯಾಲರಿ ಮಾತ್ರ ತಗೋಬೇಕ್ರಿ ಆಮೇಲೆ ವರ್ಕಿಂಗ್ ಪಾರ್ಟ್ನರ್ ಕೊಟ್ಟಿದ್ದನ್ನ ಮಾತ್ರ ಲೆಸ್ ಮಾಡ್ಬೇಕು ನೆನಪಿಟ್ಕೋರಿ ಸ್ಯಾಲರಿ ಟು ಪಾರ್ಟ್ನರ್ಸ್ ಅಂದಾಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ವರ್ಕಿಂಗ್ ಪಾರ್ಟ್ನರ್ಗೆ ಕೊಟ್ಟಿದ್ದನ್ನ ಮಾತ್ರ ತಗೋಬೇಕು ಆ್ಯಡ್ ಮಾಡಾಗ ಎಲ್ಲಾರು ತಗೋತೀವಿ ವರ್ಕಿಂಗ್ ಅರ ಇರಲಿ ನಾನ್ ವರ್ಕಿಂಗ್ ಅರ ಇರಲಿ ಪಾರ್ಟ್ನರ್ ಆದ್ರೆ ಲೆಸ್ ಮಾಡಾಗ ಏನ್ ಮಾಡ್ಬೇಕ್ರಿ ಆ ವರ್ಕಿಂಗ್ ಪಾರ್ಟ್ನರ್ಗೆ ಕೊಟ್ಟಿದ್ದನ್ನ ಮಾತ್ರ ತಗೋಬೇಕು. ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಏನದಾರಿ ಎ ಮತ್ತು ಬಿ ಅದಾರ ಸಿಗೆ ಏನೇ ಕೊಟ್ಟರು ಅದನ್ನು ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಇಲ್ಲಿ ಎ ಮತ್ತು ಬಿ ವರ್ಕಿಂಗ್ ಪಾರ್ಟ್ನರ್ ಅದಾರ ಅವ್ರದ್ದು ಮಾತ್ರ ನಾವು ತಗೋಬೇಕು. ಇಲ್ಲಿ ನೋಡಿ ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ ಅಂದ್ರೆ ಎಗೆ 12,000 1,20,000 ಸಾರಿ ಬಿಗೆ 60,000 ಎಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ 1,20,000 ಬಿಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ 60,000 ಇವರಿಬ್ರು ವರ್ಕಿಂಗ್ ಪಾರ್ಟ್ನರ್ ಅದಾರ 1,80,000. ಇಲ್ಲಿ ಇನ್ನು ಬೋನಸ್ ತಗೊಳಕ್ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಈಸ್ ನಾನ್ ವರ್ಕಿಂಗ್ ಪಾರ್ಟ್ನರ್ ಆದ್ರಿಂದ ತಗೊಳಕ್ ಬರಂಗಿಲ್ಲ. ಇನ್ನು ಕಮಿಷನ್ ತಗೋಬೇಕು. ಇಲ್ಲಿ ಕಮಿಷನ್ ನೋಡ್ರಿ 45,000 ಪ್ಲಸ್ ಎಗೆ 45,000 ರುಪೀಸ್ ಕಮಿಷನ್ ಅನ್ನು ಕೊಟ್ಟಾರ ಆಮೇಲೆ ಬಿಗೆ 75,000 ರುಪೀಸ್ ಕಮಿಷನ್ ಕೊಟ್ಟಾರ. ಇಲ್ಲಿ ಸಿ ಕಮಿಷನ್ ತಗೊಳಕ್ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂದ್ರೆ ಈಸ್ ಅ ನಾನ್ ವರ್ಕಿಂಗ್ ಪಾರ್ಟ್ನರ್. She is a non-working partner. That's why it is not necessary to take the commission given to the C partner. That's why we have taken only commission rupees 45,000 A and B rupees 75,000. Salary 1,80,000, commission 1,20,000. Total is 3 lakh. Salary 1,80,000, commission 1,20,000. ಇಲ್ಲಿ ಸಿ ಕೊಟ್ಟಿರ್ತಕ್ಕಂಥ ಬೋನಸ್ ಅನ್ನ ತೆಗೆದುಕೊಳ್ಳಕ್ ಬರಂಗಿಲ್ಲ ಯಾಕಂದ್ರೆ ಅವ ನಾನ್ ವರ್ಕಿಂಗ್ ಪಾರ್ಟ್ನರ್ ಅದಾನ. ಆಮೇಲೆ ಸಿ ಕೊಟ್ಟಿರ್ತಕ್ಕಂಥ ಕಮಿಷನ್ ಅನ್ನು ತಗೊಳಕ್ ಬರಂಗಿಲ್ಲ ಮತ್ತೆ ಸಿಗೆ ಕೊಟ್ಟಿರ್ತಕ್ಕಂಥ ಬೋನಸ್ ಅನ್ನು ತೆಗೆದುಕೊಳ್ಳಕ್ ಬರಂಗಿಲ್ಲ. ಈಸ್ ಅ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂದ್ರೆ ಕೇವಲ ವರ್ಕಿಂಗ್ ಪಾರ್ಟ್ನರ್ ನೀವು ಏನೇ ಕೊಡ್ರಿ ಅದನ್ನ ಮಾತ್ರ ತಗೋಬೇಕು. ಇನ್ನ ಇದ್ರ ಜೊತೆ ಇನ್ನೊಂದು ಕಂಪೇರ್ ಮಾಡ್ಬೇಕಾಗ್ತದ ಸ್ಯಾಲರಿ ಆಸ್ ಪರ್ ಕ್ವಾಲಿಟಿ ಬಿ ಅನ್ನ ಕಂಪೇರ್ ಮಾಡ್ಬೇಕಾಗ್ತದ. ಅದಕ್ಕೆ ಇಲ್ಲಿ ಮೊದಲು ನಾವು ಸ್ಯಾಲರಿ ಅಂಡರ್ ಸೆಕ್ಷನ್ ಕ್ವಾಲಿಟಿ ಬಿ ಅನ್ನ ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಸ್ಯಾಲರಿ ಅಂಡರ್ ಸೆಕ್ಷನ್ ಕ್ವಾಲಿಟಿ ಬಿ ಅನ್ನ ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಸ್ಯಾಲರಿ ಅಂಡರ್ ಸೆಕ್ಷನ್ ಕ್ವಾಲಿಟಿ ಬಿ ಅನ್ನ ಎದ್ರ ಮ್ಯಾಮ್ ಮಾಡ್ತೀರೋ ನಾವು ಬುಕ್ ಪ್ರಾಫಿಟ್ ಮ್ಯಾಮ್ ಮಾಡ್ತೀವಿ. ಸ್ಯಾಲರಿ ಅಂಡರ್ ಸೆಕ್ಷನ್ ಕ್ವಾಲಿಟಿ ಬಿ ಎದ್ರ ಮ್ಯಾಮ್ ಮಾಡ್ತೀವಿ ಬುಕ್ ಪ್ರಾಫಿಟ್ ಮ್ಯಾಮ್ ಮಾಡ್ತೀವಿ. ನೋಡ್ರಿ up to 1,50,000 or up to 3 lakh ತನ ಹೆಂಗ್ರಿ 1,50,000 or 3 lakh ಮ್ಯಾಗ 90%. 3 lakh ಮ್ಯಾಗ 90% ಅಂದ್ರೆ ಎಷ್ಟು ಹಾಕದ್ರಿ 2,70,000. ನೋಡ್ರಿ up to 1,50,000 or 90% of profit whichever is more ಆ ಅಮೌಂಟ್ ಅನ್ನು ಹೊರಗಡೆ ತಗೋಬೇಕು. 1,50,000 or 2,70,000 whichever is more that amount will be selected here. 1,50,000 or 2,70,000 whichever is more that amount is selected here. 2,70,000. ಇನ್ನು ಇದು ಆಕ್ಚುಲಿ ಬುಕ್ ಪ್ರಾಫಿಟ್ ಎಷ್ಟಾದ್ರಿ 4,80,000 ಅದ. ಉಳಿದಿದ್ರ ಮ್ಯಾಗ 3 lakh ಮ್ಯಾಗ ಏನು ದಾಟ್ತದಲ್ಲ ಅದ್ರ ಮ್ಯಾಗ 60% ಅನ್ನ ತಗೋಬೇಕು. ಇಲ್ಲಿ ನೋಡಿ ಬುಕ್ ಪ್ರಾಫಿಟ್ 4,80,000 ಅದ. ನಾವು ಇಲ್ಲಿ ತರ ಕ್ಯಾಲ್ಕುಲೇಷನ್ ಮಾಡಿದ್ ಎಷ್ಟದ್ರಿ 3 lakh ತನ ಮಾತ್ರ ಕನ್ಸಿಡರ್ ಮಾಡೇವಿ ಅಂದ್ರೆ 4,80,000 ಒಳಗ 3 lakh rupees ತೆಗಿರಿ 1,80,000 ಆಗ್ತದ. ಅದ್ರ ಮ್ಯಾಗ 60% ಅಂದ್ರ 1,08,000 ಆಗ್ತದ. ನೋಡ್ರಿ ಆಕ್ಚುಲಿ ಬುಕ್ ಪ್ರಾಫಿಟ್ 4,80,000 ಅದ. ಫಸ್ಟ್ ಸ್ಟೇಜ್ ನಾಗ 3 lakh ತನ ಮಾತ್ರ ಕನ್ಸಿಡರ್ ಮಾಡಿ ಅದನ್ನ ಲೆಸ್ ಮಾಡ್ರಿ ಅಂದ್ರೆ ಲೆಸ್ ಮಾಡಿದ್ರೆ 1,80,000 ಬರ್ತದ. ಅದರಲ್ಲಿ 60% ಅನ್ನ ತಗೋಬೇಕು. 1,80,000 ಇಂಟು 60 ಡಿವೈಡೆಡ್ ಬೈ 100 ಅಂದ್ರೆ 1,08,000. 2,70,000 ಹೆಂಗ್ ಬತ್ರಿ 1,50,000 or 2,70,000 whichever is more ಆ ಅಮೌಂಟ್ ಅನ್ನ 2,70,000 ಪ್ಲಸ್ 1,08,000 ಟೋಟಲ್
3,78,000. Salary under section 40B ಪ್ರಕಾರ 3,78,000. 2,70,000 plus 1,08,000 ಅಂದ್ರೆ ಎಷ್ಟು ಹಾಕಿದ್ರಿ? ಸ್ಯಾಲರಿ ಅಂಡರ್ ಸೆಕ್ಷನ್ 40B ಪ್ರಕಾರ 3,78,000. ಇನ್ನು ನೋಡ್ರಿ, ಇನ್ನು ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ಸ್ ಎಷ್ಟಾಗಿದ್ರಿ? 3 lakh ಆಗ್ಯದ. ಇನ್ನು ಸ್ಯಾಲರಿ ಅಂಡರ್ ಸೆಕ್ಷನ್ 40B ಎಷ್ಟು ಬತ್ರಿ? 3,78,000. ಆಕ್ಚುಯಲ್ ಸ್ಯಾಲರಿ 3 lakh, ಸ್ಯಾಲರಿ ಅಂಡರ್ ಸೆಕ್ಷನ್ 40B ಅಂದ್ರೆ ವರ್ಕಿಂಗ್ ನೋಟ್ ಮಾಡಿದ ಪ್ರಕಾರ 3,78,000. ಇವು ಎರಡರ ಒಳಗೆ ಯಾವ್ದು ಕಡಿಮೆ ಇರ್ತೋ ತಗೋಬೇಕಂದ್ರೆ ವಿಚ್ ಎವರ್ ಈಸ್ ಲೆಸ್. 3 lakh ಆರ್ 3,70,000 ವಿಚ್ ಎವರ್ ಈಸ್ ಲೆಸ್, ಆ ಅಮೌಂಟ್ ಅನ್ನು ಹೊರಗಡೆ ತಗೋಬೇಕು. 3 lakh ಆರ್ 3,70,000 ವಿಚ್ ಎವರ್ ಇಸ್ ಲೆಸ್, that amount will be taken outer column. How much rupees? 3 lakh. ನೋಡ್ರಿ, ಆಕ್ಚುಯಲ್ ಸ್ಯಾಲರಿ 3 lakh, ಸ್ಯಾಲರಿ ಅಂಡರ್ ಸೆಕ್ಷನ್ 40B ಪ್ರಕಾರ 3,78,000 ವಿಚ್ ಎವರ್ ಈಸ್ ಲೆಸ್, that amount is taken outer column 3 lakh. ಅಂದ್ರ ಇನ್ನು ನೋಡ್ರಿ 3 lakh ಅನ್ನ ಔಟರ್ ಕಾಲಮ್ ಅನ್ನ ತಗೊಂಡೇವಿ. ಇನ್ನ ಇನ್ಕಮ್ ಫ್ರಮ್ ದ ಫರ್ಮ್ ಅನ್ನ ಬರ್ತದೆ 4,80,000 ಮೈನಸ್ 3 lakh ಅಂದ್ರೆ ಎಷ್ಟು ಬರ್ತೈತ್ರಿ? ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಎಷ್ಟು ಬರ್ತೈತ್ರಿ? 1,80,000. 4,80,000 ಮೈನಸ್ 3 lakh ಅಂದ್ರೆ ಎಷ್ಟು ಬರ್ತೈತ್ರಿ? ಇನ್ಕಮ್ ಫ್ರಮ್ ದ ಫರ್ಮ್ಸ್ ಬಿಸ್ನೆಸ್ ಅಮೌಂಟ್ rupees 1,80,000.